ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಂದರೆ, ನೀವು ನಿಮ್ಮ ಆಸ್ತಿಯ ವಿವರ ಅಂದರೆ ಈ ಸ್ವತ್ತನ್ನು ಯಾವ ರೀತಿ ಆನ್ಲೈನಲ್ಲಿ ಡೌನ್ಲೋಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಗೂಗಲ್ ಕ್ರೋಮ್ನ ಓಪನ್ ಮಾಡಿಕೊಂಡು ಅಲ್ಲಿ ಸರ್ಚ್ ಬಾರಲ್ಲಿ ಈ ಸ್ವತ್ತು .ಕಾವೇರಿ ಅಂತ ಟೈಪ್ ಮಾಡಿ, ನಂತರ ಕ್ಲಿಕ್ ಮಾಡಿದ ನಂತರ ಈ ಥರ ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂತ ಓಪನ್ ಆಗುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಿದ ನಂತರ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಆಸ್ತಿಗಳ ಅನ್ವೇಷಣೆ ಅಂತ ಕಾಲಮ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಪ್ರಾಪರ್ಟಿ ID ನಂಬರ್ ಬಳಸ್ಕೊಂಡು ನಿಮ್ಮ ಈಸಿಲಿ 2 ಥರ ಬರುತ್ತೆ. ಫಾರಂ ನಂಬರ್ 9, 11B ಅಂತ ಬರುತ್ತೆ. ಫಾರಂ ನಂಬರ್ 9 ಅಂದರೆ ಗ್ರಾಮ್ ಠಾಣದಲ್ಲಿರುವಂಥದ್ದು, 11B ಅಂತಂದರೆ ಸರ್ವೆ ನಂಬರಲ್ಲಿರುವಂಥದ್ದು. ಅದನ್ನು ಹಾಕಿ ನೀವು ಸರ್ಚ್ ಮಾಡ್ಬೋದು. ನಿಮ್ಮ ಹತ್ರ ಪ್ರಾಪರ್ಟಿ ID ಇಲ್ಲ ಅಂತ ಅಂದರೆ ನೀವು ಕೆಳಗಡೆ ಬಂದ್ಬಿಟ್ಟು ಅಲ್ಲಿ ನಿಮಗೆ ಯಾವುದು ಬೇಕು, 11B ಬೇಕಾ, 9 ಬೇಕಾ, ಮತ್ತು ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ಮತ್ತು ನಿಮ್ಮ ಪಂಚಾಯಿತಿ, ಮತ್ತು ನಿಮ್ಮ ಗ್ರಾಮ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಈ ಕಡೆ ಯಾರ ಹೆಸರಲ್ಲಿ ಆಸ್ತಿ ಇದೆ ಪ್ರಾಪರ್ಟಿ ಹೋಲ್ಡರ್ಸ್ ನೇಮ್ ಹಾಕಬೇಕು. ಅಲ್ಲಿ ಆ ಕಾಲಮ್ಗೆ ಹಾಕಿದ ನಂತರ ಇಲ್ಲಿ ಪ್ರಿಂಟಿಂಗ್ ಫಾರ್ಮ್ಸ್ ಅಂತ ಓಪನ್ ಆಗುತ್ತೆ. ಅದಕ್ಕೆ ಕ್ಲಿಕ್ ಮಾಡಿ ಸರ್ಚ್ ಅಂತ ಕೊಟ್ಟರೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಟೋಟಲು 11Bಲಿ ನಿಮ್ಮ ವಿಲೇಜಲ್ಲಿ ಎಷ್ಟು ಜನದ ಈ ಸ್ವತ್ತಿದೆ ಎಲ್ಲ ಕೂಡ ಓಪನ್ ಆಗುತ್ತೆ. ನಿಮಗೆ ಅಲ್ಲಿ ನೇಮ್ನ ಓದ್ಕೊಂಡು ನಿಮ್ಗೆ ಯಾವ ಹೆಸರದ್ದು ಬೇಕು ಈ ಸ್ವತ್ತು ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ರೈಟ್ ಸೈಡಲ್ಲಿ ಮೇಲ್ಗಡೆ ಡೌನ್ಲೋಡ್ ಆಗುತ್ತೆ. ಆ ಡೌನ್ಲೋಡ್ನ ಕ್ಲಿಕ್ ಮಾಡಿದ್ರೆ ಈ ಥರ ನಿಮ್ಮ ಒರಿಜಿನಲ್ ಈ ಸ್ವತ್ತು ಓಪನ್ ಆಗುತ್ತೆ. ಇಷ್ಟು ತುಂಬ ಈಸಿ ಇದೆ ಸ್ನೇಹಿತರೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಲ್ಯಾಮಿನೇಷನ್ ಮಾಡ್ಕೊಂಡು ಇಟ್ಕೋಬೋದು. ಇದಿಷ್ಟು ಸ್ನೇಹಿತರೆ ಮಾಹಿತಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರು ಲೈಕು ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.